ಕಿಡ್ನಾಪ್ ಹಾಗೂ ಕೊಲೆ ಕೇಸ್ನಲ್ಲಿ ದರ್ಶನ್ ಆ್ಯಂಡ್ ಪಟಾಲಮ್ಮನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ಇನ್ನು ಪೊಲೀಸರ ಕಸ್ಟಡಿಯಲ್ಲಿ ಈ ಆರೋಪಿಗಳನ್ನು ಇರಿಸಲಾಗಿದೆ. ಈಗಾಗಲೇ ಪೊಲೀಸ್ ಲಾಕಪ್ನಲ್ಲಿ 3 ದಿನವನ್ನ ದರ್ಶನ್ ಆ್ಯಂಡ್ ಪಟಾಲಂ ಕಳೆದಿದೆ. ಲಾಕಪ್ನಲ್ಲಿ 3 ದಿನ ಕಳೆದಾಗಿದೆ. ಇವತ್ತು 4ನೇ ದಿನ ಕೂಡ ಹಲವು ಆಯಾಮದಲ್ಲಿ ವಿಚಾರಣೆಗೆ ಒಳಪಡಲಿದ್ದಾರೆ ಈ ಅಕ್ಯೂಸ್ಗಳು. ಪೊಲೀಸ್ ಕಸ್ಟಡಿ ಮುಗಿಯೋದಕ್ಕೆ ಇನ್ನು 2 ದಿನ ಮಾತ್ರ ಬಾಕಿ ಇದೆ. ಟೋಟಲ್ ಆಗಿ 6 ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು. ಇಂದಿನಿಂದ ಮತ್ತಷ್ಟು ತೀವ್ರಗೊಳ್ಳುತ್ತೆ ಆರೋಪಿಗಳ ವಿಚಾರಣೆ ಅನ್ನೋದು ತಿಳಿದು ಬರ್ತಾ ಇದೆ. ಈಗಾಗಲೇ ಆರೋಪಿಗಳನ್ನ ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡಲಾಗಿದೆ. ಪ್ರತ್ಯೇಕ ವಿಚಾರಣೆಯಲ್ಲಿ ಹಲವು ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇಂದು ಆರೋಪಿಗಳನ್ನ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡಿಸುವಂತಹ ಸಾಧ್ಯತೆ ಕೂಡ ಇದೆ. ಅಂದ್ರೆ ಹಿಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು, ಆಮೇಲೆ ಆ ಸ್ಟೇಟ್ಮೆಂಟ್ಗಳನ್ನ ಹೇಳಿದಾಗ ಸಿಗುವಂತಹ ಪ್ರತಿಕ್ರಿಯೆ ಏನು, ಯಾರ ಭಾಗಿದಾರಿಕೆ ಎಷ್ಟು, ಮತ್ತು ಹಿಂದಿನ ಸ್ಟೇಟ್ಮೆಂಟು ಇವತ್ತಿನ ಸ್ಟೇಟ್ಮೆಂಟು ಮ್ಯಾಚ್ ಆಗುತ್ತಾ, ಇದೆಲ್ಲವನ್ನ ಕೂಡ ಅನಲೈಸ್ ಮಾಡೋ ನಿಟ್ಟಿನಲ್ಲಿ ಆರೋಪಿಗಳ ಮುಖಾಮುಖಿ ವಿಚಾರಣೆಯನ್ನು ಕೂಡ ನಡೆಸೋ ಸಾಧ್ಯತೆ ಇದೆ. ಬಹಜರ್ ಟೈಮ್ನಲ್ಲಿ ಸಿಕ್ಕಿರುವಂತಹ ಮಾಹಿತಿ, ಇಲ್ಲಿ ತನಕ ಸಿಕ್ಕಿರುವಂತಹ ಸಾಕ್ಷ್ಯ, ಅದೆಲ್ಲವನ್ನ ಆಧರಿಸಿ ಆರೋಪಿಗಳ ಹೇಳಿಕೆ ಪಡೆಯುವುದಕ್ಕೆ ಇವತ್ತು ಕೂಡ ಪೊಲೀಸರು ಮುಂದಾಗ್ತಾರೆ. ಟೆಕ್ನಿಕಲ್ ಎವಿಡೆನ್ಸ್ ಮುಂದಿಟ್ಟು ಮುಖಾಮುಖಿ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಹಿಂದಿನ ಹೇಳಿಕೆ ಈಗಿನ ಹೇಳಿಕೆಯನ್ನ ಪೊಲೀಸರು ತಾಳೆ ಹಾಕ್ತಾರೆ. ಮ್ಯಾಚ್ ಆಗುತ್ತಾ, ಮಿಸ್ ಮ್ಯಾಚ್ ಮಾಡ್ತಾ ಇರೋರು ಯಾರು, ಬದಲಾಗಿದೆ ಯಾರ್ದಾದ್ರೂ ಮನಸ್ಥಿತಿ, ಇದೆಲ್ಲವನ್ನ ಚೆಕ್ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ರಾಘು. ಈ VVIP ಟ್ರೀಟ್ಮೆಂಟ್ ಅನ್ನ ಯಾವ ಪುರುಷಾರ್ಥಕ್ಕೆ ಅಲ್ಲಿನ ಪೊಲೀಸರು ಕೊಡ್ತಾ ಇದ್ದಾರೆ ಅಂತ, ಅವ್ರು ಏನೇ ಸಬೂಬನ್ ಕೊಟ್ಟರು ಜನಕ್ಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾರನ್ನ ಇಲ್ಲಿ ಸೇಫ್ ಗಾರ್ಡ್ ಮಾಡೋದಕ್ಕೆ, ಯಾರ ಕ್ರಿಮಿನಲ್ ಆಕ್ಟಿವಿಟೀಸ್ನ ಇಲ್ಲಿ ಹಿತಾಸಕ್ತಿಯನ್ನು ಕಾಯೋ ರೀತಿ ನಡ್ಕೊಳ್ತಾ ಇದ್ದಾರೆ ಪೊಲೀಸರು ಅಂತ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಯಾಕೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಇದೆಲ್ಲವೂ ಕೂಡ ಈಗಲೂ ಕೂಡ ಅದಕ್ಕೆ ಡಿಫೆನ್ಸ್ ಮಾಡುವಂತಹ ಸ್ಟೇಟ್ಮೆಂಟ್ಗಳನ್ನೇ ಕೊಡ್ತಾ ಇದ್ದಾರಾ, ಅಥವಾ ಇವತ್ತಿಂದ ಅಲ್ಲಿ ಸಿಚುವೇಶನ್ ಚೇಂಜ್ ಆಗುತ್ತಾ ಅನ್ನೋದು ಒಂದನೇ ಪ್ರಶ್ನೆ. ಅಂದರೆ ಎರಡನೇದು ತನಿಖೆ ಆಯಾಮ ಇವತ್ತು ಹೇಗೆ ಸಾಗುತ್ತೆ? ಮಮತಾ, ಬಹಳ ಪ್ರಮುಖವಾಗಿ ಈಗ ಶಾಮೀನ್ ಹಾಕಿರುವಂಥ ವಿಚಾರ ಏನಿದೆ ಅದು ಒಂದು ರಾಜ್ಯ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಹಾಕಿರುವಂಥ ಈ ಶಾಮಿಯಾನವನ್ನ ಹಾಕಬೇಕು ಅಂತ ಆದೇಶವನ್ನ ಹೊರಡಿಸಿದ್ದೆ ಕಮಿಷನರ್ ಆಫ್ ಪೊಲೀಸ್, ಅಂದರೆ ಬೆಂಗಳೂರಿನ ಆಯುಕ್ತರು, ಈ ಪೊಲೀಸ್ ಆಯುಕ್ತರು ಈ ಒಂದು ಆದೇಶವನ್ನು ಹೊರಡಿಸಿದ್ರು. ಜೊತೆಗೆ 144 ಸೆಕ್ಷನ್ ಅನ್ನ ಕೂಡ ಹಾಕಬೇಕು ಅಂತ ಹೇಳಿ ಅವರೇ ಕೂಡ ಆದೇಶವನ್ನು ಹೊರಡಿಸಿದ್ರು. ಆ ಕಾರಣಕ್ಕಾಗಿ ಈ ರೀತಿಯಾಗಿ ನಡೆದುಕೊಳ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಈ ರೀತಿಯಾದಂತಹ ನಡೆಗಳನ್ನು ನೋಡಿದಾಗ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಪ್ರಶ್ನೆಗಳು ಹುಟ್ಟುವಂಥದ್ದು, ಜೊತೆಗೆ ಪೊಲೀಸ್ ಇಲಾಖೆಗಳ ಮೇಲೆ ಆಕ್ರೋಶ ಹೊರಹೊಮ್ಮುವಂಥದ್ದು ಕಾಮನ್. ಯಾಕಂದ್ರೆ ಸಾಮಾನ್ಯ ಕೇಸ್ಗಳು ಇಲ್ಲದೆ ಇರುವಂಥದ್ದು, ಯಾವುದೇ ಆರೋಪಿ ಆದರೂ ಕೂಡ ಅವ್ರನ್ನ ಆರೋಪಿಯಾಗಿ ನೋಡದೇ ಇರುವಂಥದ್ದು ಈ ಒಂದು ಪ್ರಕರಣದಲ್ಲಿ ಯಾಕೆ ಅನ್ನುವಂಥದ್ದು ಸಾಮಾನ್ಯವಾಗಿ ಕಾಡುತ್ತೆ. ಸೊ ಇದೇ ಕಾರಣಕ್ಕೆ ಬಹಳ ಪ್ರಮುಖವಾಗಿ ಈ ಘಟನೆಗೆ ಸಂಬಂಧಪಟ್ಟಂಗೆ ಸಾರ್ವಜನಿಕರು ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು, ಜೊತೆಗೆ ಇಲ್ಲಿ ಓಡಾಟ ಮಾಡೋದಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಎರಡನೇ ವಿಚಾರ, ತನಿಖೆ ಆಯಾಮದ ವಿಚಾರಕ್ಕೆ ಬರೋದಾದ್ರೆ ಇವತ್ತು ಬಹಳ ಪ್ರಮುಖವಾಗಿರುತ್ತೆ. ಯಾಕಂದ್ರೆ 4ನೇ ದಿನ, ಇನ್ನೆರಡು ದಿನಗಳು ಮಾತ್ರ ಪೊಲೀಸ್ ಕಸ್ಟಡಿಗೆ ಅವಕಾಶ ಇರುವಂಥದ್ದು. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಒಂದಷ್ಟು ಪ್ರಮುಖವಾದಂತಹ ವಿಚಾರಣೆಗಳನ್ನ ಮಾಡಿ ಮುಗಿಸಬೇಕಾಗಿರುವಂತಹ ಕಾರಣಕ್ಕಾಗಿ ಇಂದಿನಿಂದ ಇನ್ನಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆ ಇದೆ ವಿಚಾರಣೆ. ಪ್ರಮುಖವಾಗಿ ಇವತ್ತು ಈ ಹಿಂದೆ ಆರೋಪಿಗಳೆಲ್ಲ ಏನು ಹೇಳಿಕೆಗಳನ್ನ ನೀಡಿದ್ರು, ಆ ಹೇಳಿಕೆಗಳ ಆಧಾರದ ಮೇಲೆ, ಅಂದ್ರೆ ಪ್ರತ್ಯೇಕವಾಗಿ ನೀಡಿದಂತ ಹೇಳಿಕೆಗಳ ಆಧಾರದ ಮೇಲೆ ಇವತ್ತು ಎಲ್ಲರನ್ನ ಕೂಡ ಮುಖಾಮುಖಿ ಮಾಡಿ ಅವರ ಹೇಳಿಕೆಗಳೇನಿದು ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡುವಂಥದ್ದು, ಜೊತೆಗೆ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ತನಿಖಾಧಿಕಾರಿ ಮಾಡ್ತಾರೆ. ಆ ಹಿಂದೆ ಹೇಳಿದಂತ ಹೇಳಿಕೆಗಳೇನಿದ್ವು ಆ ಹೇಳಿಕೆಗಳಿಗೂ ಇವತ್ತು ಹೇಳುವಂತಹ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ನೀಡುವಂತ ಹೇಳಿಕೆಗಳಿಗೆ ಏನಾದ್ರೂ ವ್ಯತ್ಯಾಸಗಳು ಇರುತ್ತಾ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಅಂಶ. ಯಾಕಂದ್ರೆ ಏನಾದ್ರೂ ಉಲ್ಟಾ ಹೊಡೆಯುವಂತ ಸಾಧ್ಯತೆಗಳು ಕೂಡ ಇರಬಹುದಾ ಅನ್ನುವಂತ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಆ ಒಂದು ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇನ್ನು ಬಹಳ ಪ್ರಮುಖವಾಗಿ ಯಾವೆಲ್ಲ ಎವಿಡೆನ್ಸ್ಗಳು ಸಿಕ್ಕಿದೆ, ಈಗ ಏನಾದ್ರೂ ಮನಸ್ಸು ಬದಲಾಯಿಸೋ ಕೆಲಸ ಮಾಡ್ತಾರ ಪೊಲೀಸರು, ಅದನ್ನೆಲ್ಲ ತೆಗೆಸೋ ಕೆಲಸ ಮಾಡ್ತಾರ ಅಥವಾ ಮುಂದುವರಿಸ್ತಾರಂತ? ಮಮತಾ, ಕಾದು ನೋಡ್ಬೇಕಿದೆ. ಯಾಕಂದ್ರೆ ಸದ್ಯಕ್ಕೆ ಆ ರೀತಿಯಾದಂತ ಮನಸ್ಥಿತಿ ಇದ್ದಾಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಆ ರೀತಿ ಇದ್ದಿದ್ರೆ ನಿನ್ನೆ ರಾತ್ರಿ ಒಂದಷ್ಟು ಅವುಗಳನ್ನ ತೆಗೆಸುವಂತ ಕೆಲಸವನ್ನ ಮಾಡಬೇಕಿತ್ತು, ಅವೆಲ್ಲವನ್ನ ಕೂಡ ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕಿತ್ತು. ತಡರಾತ್ರಿ ಕೂಡ ಸಾಕಷ್ಟು ಈ ಘಟನೆ ಸಂಬಂಧಪಟ್ಟಂಗೆ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದ್ವು. ಸವಾರರು ಏನಿರ್ತಾರೆ, ರಸ್ತೆಗಳಲ್ಲಿ ಓಡಾಟ ಮಾಡುವಂತವ್ರು ಏನಿರ್ತಾ ಇದ್ರು, ಅವರು ಪ್ರಶ್ನೆಯನ್ನ ಮಾಡುವಂಥದ್ದು, ಪೊಲೀಸ್ನವರ ಜೊತೆ ಜಗಳ ಆಡುವಂಥದ್ದು ಸಾಮಾನ್ಯವಾಗಿ ಆಗ್ತಾ ಇತ್ತು. ಬಟ್ ಸದ್ಯಕ್ಕೆ ಅದು ಯಾವ್ದು ಅಂತಹ ಮನಸ್ಥಿತಿ ಅಂದ್ರೆ ಈ ಶಾಮಿಯಾನದ ವಿಚಾರ ಏನಿದೆ ಇದನ್ನ ತೆಗೆಸುವಂತ ಮನಸ್ಥಿತಿ ಸದ್ಯಕ್ಕೆ ಇದ್ದಾಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಆ ರೀತಿಯಾಗಿ ಇದ್ದಿದ್ರೆ ಆ ತಡರಾತ್ರಿ ಈಗ ಆಗ್ತಾ ಇದೆ, ಪದೇ ಪದೇ ಸವಾರರಿಗೆ ಅಥವಾ ಇಲ್ಲಿ ಬರುವಂತವರಿಗೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಜೊತೆಗೆ ರಾಜ್ಯ ಪೊಲೀಸ್ ಇಲಾಖೆ ಕೂಡ ಟೀಕೆಗೆ ಒಳಗಾಗ್ತಾ ಇದೆ ಅನ್ನುವಂಥ ಕಾರಣಕ್ಕಾದ್ರೂ ಇದನ್ನ ತೆಗೆಸಬೇಕಿತ್ತು. ಆದ್ರೆ ಅಂತಹ ಮನಸ್ಥಿತಿ ಇಲ್ಲದೆ ಇರುವಂತ ಕಾರಣಕ್ಕೆ ಅದು ಸದ್ಯ ಇನ್ನೂ ಕೂಡ ಮುಂದುವರಿತಾ ಇದೆ. ಕಾದ್ ನೋಡ್ಬೇಕು ಮತ್ತೆ ಏನಾದ್ರು ಗೃಹ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮನಸ್ಸನ್ನ ಬದಲಾಯಿಸ್ತಾರೋ, ಅಥವಾ ಕಮಿಷನರ್ ಆಫ್ ಪೊಲೀಸ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಸೂಚನೆಗಳನ್ನ ಕೊಡ್ತಾರೋ. ಯಾಕಂದ್ರೆ ನಿನ್ನೆ ಕೂಡ ಗೃಹ ಸಚಿವರು ಈ ಸಂಬಂಧಪಟ್ಟಂಗೆ ಮಾಹಿತಿಯನ್ನ ಕೇಳಿದಾಗ ಅದ್ರ ಬಗ್ಗೆ ಮಾತನಾಡೋದಕ್ಕೂ ಕೂಡ ಮುಂದೆ ಬರಲಿಲ್ಲ. ಆ ವಿಚಾರವನ್ನೇ ಎಲ್ಲೋ ಒಂದು
ಕಡೆ ಇಗ್ನೋರ್ ಮಾಡಿ ಹೋದ ಹಾಗೆ ಇತ್ತು. ಬಟ್ ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ರಿಯಾಕ್ಟ್ ಮಾಡ್ತಾರೆ, ಈಗಲಾದರೂ ಅದನ್ನ ತಿದ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾರೆ ಅಥವಾ ಆ ಮನಸ್ಥಿತಿಗಳನ್ನ ಬದಲಾಯಿಸಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಬಟ್ ಇಲ್ಲಿ ತನಕ ಮಾತ್ರ ಆ ರೀತಿಯಾದಂಥ ಯಾವುದೇ ಬೆಳವಣಿಗೆಗಳು ಸದ್ಯ ಕಾಣ್ತಾ ಇಲ್ಲ. ಮಮತಾ. ರೈಟ್, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ.